ವರ್ಕ್ ಮಾಡೋಣ. ಐ ಥಿಂಕ್ ಶಿ ಈಸ್ ಆಲ್ಸೋ ಲೆಕ್ಚರರ್. ಅವರಿಗೆ ಈಗೆಲ್ಲ ಟೀಚರ್ಸ್ ಇದ್ದೀರಾ, ಮಕ್ಕಳಿಗೆ ನಾವು ಟ್ರೈನ್ ತುಂಬಾ ಹರಸಾಹಸ ಮಾಡ್ತಾರೆ, ಅದು ರಿಸಲ್ಟ್ ಬರ್ತಾ ಇಲ್ಲ. ಸೊ ಯಾವಾಗ ಮೇಡಮ್ ಜೊತೆ ಹೇಳಿದೆ, ಡಿಸ್ಕಸ್ ಮಾಡಿದೆ, ಈ ಸಂಘಟನೆಗಳಿಂದ ನಾವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ, ಐ ಥಿಂಕ್ ಮೇಡಮ್ಗೂ ಇದು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ. ಸೊ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಮೇಡಮ್ ಪ್ಲೀಸ್ ಕಮ್ ಅಂಡ್ ಪ್ಲೀಸ್ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಎವ್ರಿವನ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಸಮಯ ಆಗಿದೆ ತಲುಪುತ್ತೆ ನನಗೊತ್ತು. ಬಿಸಿ ಶೆಡ್ಯೂಲ್ ಮತ್ತು ಎಕ್ಸಾಮ್ ಮುಗಿಸ್ಕೊಂಡು ನೇರವಾಗಿ ಬಂದೋಗಿದ್ದೀರಾ. ಕಾರ್ಯಕ್ರಮ ಸಂಡೇ ಹೋದ್ರೆ ವಿಶೇಷವಾಗಿ ನಮ್ಗೆ ಪ್ಲಾನಿಂಗ್ ಇದ್ದು ನಮ್ಮ ಕರೆಗೆ ಹೋಗ್ಬೋದು. ನೀವೆಲ್ಲರೂ ಇವತ್ತು ಆವರಣದಲ್ಲಿ ಹೋಗಿದ್ದೀರಾ. ಅದಕ್ಕಾಗಿ ಮೊದಲನೇದಾಗಿ ನಾವು ಎಲ್ಲರೂ ಭಾವಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಈಗ ನಾವು ಇಲ್ಲಿ ಯಾಕೆ ಸೇರಿದ್ವಿ ಅನ್ನೋದು ಸರ್ ಇಷ್ಟೊತ್ತು ಹೇಳಿದ್ರು. ಆರ್ಟ್ ಆಫ್ ಸ್ಕೂಲಿಂಗ್ ಬಗ್ಗೆ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮತ್ತೆ ಹೇಳೋದೇ ಇಲ್ಲ. ಹೇಳಿದ್ರೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಲೋಚನೆಗಳನ್ನ ನನ್ನ ಜೊತೆ ಹಂಚ್ಕೋತೀವಿ ಅನ್ನೋ ನಂಬಿಕೆಯಿಂದ ನಾವು ಇಲ್ಲಿ ಸೇರಿರುವ ಒಂದು ಮಹತ್ವದ ವಿಷಯ ಏನು ಅಂತಂದ್ರೆ, ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದು ಒಂದು ಹೊಸ ಸಂಘಟನೆಯ ಒಂದು ರಚಿಸುವ ಸಂಕಲ್ಪವನ್ನು ಇಟ್ಕೊಳ್ಳೋಣ ಅಂತ ಹೇಳಿ ನಾವಿಬ್ರು ವಿಚಾರ ಮಾಡಿ ಯಾರು ಬದಲಾವಣೆಯನ್ನು ಹೋಗ್ತಾರೆ, ಬದಲಾವಣೆ ಮಾಡೋಣ, ಬದಲಾವಣೆ ಮಾಡುವ ಹೆಜ್ಜೆ ಹಾಕಿ ನೋಡೋಣ, ಆಗಲ್ಬೋದು ಸೆಕ್ರೆಟರಿ ಅಂತ ಬದಲಾವಣೆ ಒಪ್ಕೊಂಡು ಮನಸ್ಸುಗಳ ಒಂದು ಹುಡ್ಕೊಂಡು ನಾವೇನ್ ಮಾಡಿದ್ವಿ, ಸೆಲೆಕ್ಟೆಡ್ ಆಗಿ ನಮ್ಮಲ್ಲಿ ಅವರಿಗೆ ನಮಗೆ ಪರಿಚಯ ಇದ್ದವರನ್ನ ನಾವಿಲ್ಲಿ ತಂದಿದ್ದೀವಿ. ಎಲ್ರಿಗೂ ಗೊತ್ತಿಲ್ಲ, ಆಲ್ರೆಡಿ ಎಲ್ಲರೂ ಸಂಘಟನೆ ಇದ್ದೀರಾ. ಬಸವರಾಜ್ ಸರ್, ಬಳುಕಿ ಸರ್ ಒಂದು ಸಂಘಟನೆ ಅಧ್ಯಕ್ಷರಿದ್ದಾರೆ ನಮ್ಮ ಸರ್ಕಾರಿ ನೌಕರರು. ಮಹೇಶ್ ಮುಗಲ್ ಸರ್ ಪ್ರೌಢಶಾಲೆಯ ಶಿಕ್ಷಕರ ಒಂದು ಸಂಘಟನೆ ಅಧ್ಯಕ್ಷರಿದ್ದಾರೆ. ರಂಗೋಲಿ ಸರ್ ಉಪನ್ಯಾಸಕರಿದ್ದಾರೆ. ನಾಗೇಶ್ ಸರ್ ಇದ್ದಾರೆ, ವಿಜ್ಞಾನದ ಒಂದು ಇದ್ದಾರೆ. ಹೀಗೆ ಅನೇಕ ಮಹಿಳಾ ಒಂದು ಸಂಘಟನೆ, ಜೊಂಡಾ ಮೇಳಗಳಲ್ಲಿ ಅನೇಕ ಸಂಘಟನೆಯ ಒಂದು ಲೀಡರ್ಶಿಪ್ ವಹಿಸಿಕೊಂಡಿರುವಂತಹ ಅನೇಕ ಜನ. ಹಾಗಾಗಿ ಸಂಘಟನೆ ಅಂದ್ರೆ ನಮ್ಗೆ ಗೊತ್ತಿದೆ, ಸಂಘಟನೆ ಅಂದ್ರೆ ಕೇವಲ ಜನರ ಗುಂಪಲ್ಲ, ಕೇವಲ ಅದು ಒಂದು ದಾಖಲಾತಿ ಅಥವಾ ಅದೊಂದು ಕೇವಲ ಹೆಸರಿಗೆ ಮಾತ್ರ ಏನಂತಾರೆ ನೋಂದಾಯಿಸುವಂತ ಗುಂಪಲ್ಲ. ಇದು ಒಂದು ಒಂದೇ ಮನಸ್ಸುಗಳುಳ್ಳ, ಒಂದೇ ಗುರಿಗಳುಳ್ಳ, ಸಮಾಜದ ಹೊಣೆಗಾರಿಕೆ ಹೊಂದಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆದಾಗ ಆ ಸಂಘಟನೆಗೆ ಬಲ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ದಿನನಿತ್ಯ ಅನೇಕ ಸಮಸ್ಯೆಗಳು, ಯುವ ಪುರುಷ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮೇಲಾಗ್ತಿರುವಂತಹ ದೌರ್ಜನ್ಯಗಳು, ಇವೆಲ್ಲ ಸಮಸ್ಯೆಗಳ ಜೊತೆಗೆ ನಮ್ಮ ತಂದೆ ತಾಯಿಗಳಿಗೆ ಅದೇ ಪೇರೆಂಟ್ಸ್ ಆಗಿ, ಅದೇ ಟೀಚರ್ಸ್ ಆಗಿ ನಮ್ಗೆಲ್ಲ ಕಾಡ್ತಾ ಇರುವ ಸಮಸ್ಯೆ ಏನಂದ್ರೆ ಮಕ್ಕಳು ನಮಗೆ ಎಷ್ಟು ಪ್ರೆಷರೈಸ್ ಆಗ್ತಾ ಇದೆ ಅಂದ್ರೆ 10th ಸ್ಟೂಡೆಂಟ್ಸ್ ಟೀಚರ್ಸ್ಗೂ ಹಾಗೂ PU ಕಾಲೇಜ್ ಸ್ಟೂಡೆಂಟ್ಸ್ ಲೆಕ್ಚರರ್ಸ್ಗೂ ನಾವು ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ನಮಗೆ ಯಾವ ರೀತಿಯಾಗಿ ಪ್ರೆಷರೈಸ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಆ ಮಕ್ಕಳು ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ, ಶಾಲೆಗೆ ಬಂದು ಕಲಿತಾ ಇಲ್ಲ, ಕಲಿತು ಜ್ಞಾನದಲ್ಲಿ ಉಳಿತಾ ಇಲ್ಲ, ಎಕ್ಸಾಮ್ ನಲ್ಲಿ ಬಿಡಿಸ್ತಾ ಇಲ್ಲ, ರಿಸಲ್ಟ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಅವರು ಕಲಿಬೇಕು ಅನ್ನೋ ವಿಷಯಕ್ಕೂ ಕಲಿತ ವಿಷಯಕ್ಕೂ ಸಮಾಜದ ಹೊರಗಡೆ ಬಂದ ಮೇಲೆ ಆ ಜೀವನಕ್ಕೂ ಅಂತರಗಳ ಆಗ್ತಾ ಇರೋದ್ರಿಂದ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಶಿಕ್ಷಣ ವ್ಯವಸ್ಥೆ ಕಲಿಯೋದ್ರಿಂದ ಭವಿಷ್ಯದಲ್ಲಿ ಏನು ಉಪಯೋಗ ಅನ್ನೋದು ಅವ್ರಿಗೆ ಅನಿಸ್ತಿರ್ಬೋದು. ನಮ್ಮ ವಿಷಯ ಹೇಗೆ ಪಠ್ಯ ವಿಷಯ ಅಂದ್ರೆ ಹಳೆಯದಿದೆ. ಇವತ್ತು ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅದು ಎರಡರ ಮಧ್ಯೆ ಸಮನ್ವಯ ಕೊರತೆ ಇರುವುದರಿಂದ ಮಕ್ಕಳಿಗೆ ಏನಾಗ್ತಿದೆ, ವಿಷಯದ ಕಡೆ ಆಕರ್ಷಣೆ ಕಡಿಮೆ ಆಗಿದೆ, ಟೆಕ್ನಾಲಜಿ ಕಡೆಗೆ ಹೆಚ್ಚು ಆಕರ್ಷಿತರಾದ್ರಿಂದ ಮೊಬೈಲಲ್ಲಿ ಅವರನ್ನು ನಾವು ಎಷ್ಟು ತೊಡಗಿಸ್ಕೋತಾ ಇರೋದನ್ನ ನಾವು ವಾಸ್ತವ ಸತ್ಯೆಯನ್ನ ನಾವು ಬಯಸುತ್ತಿಲ್ಲ. ಹೀಗಾಗಿ ಶಿಕ್ಷಣದ ಕೊರತೆ, ನಿರುದ್ಯೋಗದ ಸಮಸ್ಯೆ ಯಾಕೆ ಆಗ್ತದೆ ಅಂದ್ರೆ ಯುವಕರಾಗ್ತದೆ. ಆ ಒಂದು ಯುವಕರಲ್ಲಿ ನಮ್ಮ ಒಂದು ಶಿಕ್ಷಣದ ಹೆಚ್ಚು ಪ್ರಭಾವ ಬೀರಬೇಕಾದ್ರೆ ಒಂದು ಸಣ್ಣ ಬದಲಾವಣೆ ಆಗಲೇಬೇಕು. ಈ ಬದಲಾವಣೆ ವ್ಯಕ್ತಿಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ವ್ಯಕ್ತಿ ಶಕ್ತಿ ಕಡಿಮೆ ಇದ್ದರೆ ಸಂಘಟನೆಯ ಶಕ್ತಿ ಅಪಾರ ಇರುತ್ತದೆ ಅನ್ನೋದಕ್ಕೆ ನಾವು ಬಹಳಷ್ಟು ನಮ್ಮ ಭಾರತದ ಇತಿಹಾಸ ಸಾಕ್ಷಿಗಳನ್ನು ನೋಡಿದ್ರೆ, ಅದರಲ್ಲೂ ಒಂದು ಸ್ವತಂತ್ರವನ್ನು ನೋಡಿದ್ರೆ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಲ್ಲ. ಅನೇಕ ವ್ಯಕ್ತಿಗಳ ತ್ಯಾಗ, ಪರಿಶ್ರಮ, ಬಲಿದಾನ, ನಿರಂತರ ಪ್ರಯತ್ನದ ಮೂಲಕ ನಾವು ಸ್ವತಂತ್ರ ಆಗಿರುವುದನ್ನು ನೋಡ್ತೀವಿ. ಹಾಗಾಗಿ ಒಂದು ಸಣ್ಣ ಎಕ್ಸಾಂಪಲ್ ನಾವು ತೆಗೆದುಕೊಂಡ್ರೆ, ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಅನೇಕ ರೈತರಿರ್ತಾರೆ. ಆ ರೈತರು ದಿನನಿತ್ಯದ ಜೀವನದಲ್ಲಿ ದುಡಿತಾ ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. 1 ವರ್ಷ 2 ವರ್ಷ ಮಳೆ ಬರುವುದಿಲ್ಲ.
ಆ ಮಳೆ ಬರದೇ ಇದ್ದಾಗ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ. ಅವರವರ ಒಂದು ವೈಯಕ್ತಿಕ ಸಮಸ್ಯೆಗಳಲ್ಲಿ ಎದುರಿಸಿದರೆ ಪರಿಹಾರ ಕೊಡಬೇಕಾಗಲ್ಲ. ಒಂದ್ ದಿವ್ಸ ಊರಿನ ಜನ ಎಲ್ಲ ನಾಯಕರು ಸೇರಿ ವಿಚಾರ ಮಾಡಿ ಸಭೆ ಕರೀತಾರೆ. ನಾವು ಹೀಗೆ ಒಬ್ಬೊಬ್ಬರಾಗಿ ನಮ್ಮ ಸಮಸ್ಯೆ ನಾವು ಒಬ್ಬೊಬ್ಬರೇ ವಿರುದ್ಧ ಹೋರಾಡ್ಕೊಂಡ್ರೆ ಈ ಸಮಸ್ಯೆ ಬಗೆಹರಲ್ಲ. ಒಂದ್ಸಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಏನಾದ್ರೂ ಪ್ರಯತ್ನ ಮಾಡೋಣ, ಏನಾಗುತ್ತೆ ಅಂತ ವಿಚಾರ ಮಾಡಿದಾಗ ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿ ಒಂದು ಶ್ರಮ ಹಾಕಿ ಒಂದು ನೀರಾವರಿ ವ್ಯವಸ್ಥೆ ಮಾಡ್ತಾರೆ, ಬಾವಿಯನ್ನು ತೋಡ್ತಾರೆ. ಆ ಬಾವಿಯಿಂದ ಕೆಲವರು ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಹೊಲದಲ್ಲಿ ನೀರು ಹೋಗ್ತಾರೆ. ಎಲ್ಲರೂ ಸೇರಿ ಹೋಗಿ ಒಂದೇ ಇದರಲ್ಲಿ ಬೀಜ ಖರೀದಿ ಮಾಡ್ತಾರೆ. ಒಳ್ಳೆ ಬೆಲೆ ಬರುತ್ತೆ. ಎಲ್ಲರೂ ಸೇರಿ ವೆಂಕಟೇಶ್ವರ ಮತ್ತು ಮಾರಾಟ ಮಾಡ್ತಾರೆ. ಅದರ ಲಾಭವನ್ನು ಹಂಚ್ಕೊಳ್ತಾರೆ. ಹೀಗೆ ಕಂಟಿನ್ಯೂ ಆಗಿ ಸುಮಾರು ವರ್ಷ ಆದ್ಮೇಲೆ ಆಟೋಮೆಟಿಕ್ ಆ ಒಂದು ರೆಡಿ ಆಗ್ತೀವಿ. ಸೊ ಅವಾಗ ಗೊತ್ತಾಗ್ತದೆ ಒಂದು ಸಮಸ್ಯೆಗೆ ನಾವು ಒಬ್ಬರು ಹೋರಾಡೋದ್ರಿಂದ ಅನೇಕರು ಸೇರಿ ಹೋರಾಡಿದ್ರೆ ಆ ಸಮಸ್ಯೆಗೆ ಒಳ್ಳೆಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅಮರ್ದೀಪ್ ಸರ್ ಅವರು ನಾವು ವಿಚಾರ ಮಾಡಿದ್ವಿ. ಅವರು ಬೇಕಾದ್ರೆ ಒಂದು ಶಾಲೆಯನ್ನ ತೆಗೆಯುವುದಾಗಿತ್ತು. ಒಂದು ಶಾಲೆ ತೆಗೆದ್ರೆ ಅದು ಶಾಲೆಯ ಬಗ್ಗೆ ಮತ್ತೆ ಬದಲಾವಣೆ ಆಗ್ಬೇಕಾದ್ರೆ ಸುಮಾರು ಸಮಯ ಬೇಕಾಗ್ತದೆ. ಯಾಕಂದ್ರೆ ಒಬ್ಬರು ಹೋರಾಟಕ್ಕೆ ಸಾಕಷ್ಟು ಸಮಯ ಹೋಗುತ್ತೆ ಮತ್ತು ಅಲ್ಲಿ ಶಕ್ತಿಗಳ ಕೊರತೆ ಆಗಿರೋದ್ರಿಂದ ಅದು ಅಷ್ಟೊಂದು ಪ್ರತಿಫಲ ಒಳ್ಳೆದಿಲ್ಲ ಅನ್ನುವಂತ ಆಲೋಚನೆ ನಾವು ಮಾಡಿದ್ವಿ. ಸಂಘಟನೆ ಶಕ್ತಿ ಇರುವಂತಹ ಶಕ್ತಿ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಇರಂಗಿಲ್ಲ. ಹಾಗಾಗಿ ನಾವು ಏನ್ ಮಾಡೋದು, ಶಾಲೆಯನ್ನು ಕಾನ್ಸೆಪ್ಟ್ ಬೇಡ, ಸಂಘಟನೆಯ ಮೂಲಕ ಒಂದು ಬದಲಾವಣೆಯನ್ನು ಇರುವಂತಹ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡೋಣ ಸರ್. ಪ್ರಯತ್ನ ಪಡೆದ್ರೆ ಫಲ ಸಿಗದೆ ಸಂತೋಷ ಆಗ್ತದೆ. ನಾವೊಂದು ವೇಳೆ ಸಫಲರಾಗಿದ್ದರೆ ಒಂದು ಅನುಭವ ಸಿಗುತ್ತೆ, ಒಂದು ಮಾನಸಿಕ ತೃಪ್ತಿಯಲ್ಲಿದ್ದರೆ ನಾವು ಪ್ರಯತ್ನ ಮಾಡಿದ್ವಿ ಅನ್ನುವಂಥ ತೃಪ್ತಿ ನಮ್ಮಲ್ಲಿ ಇರುತ್ತದೆ ಅಂತ. ಒಂದ್ ದಿವಸ ಅಬ್ದುಲ್ ಕಲಾಂ ಜಿ ಅವರು APJ ಅಬ್ದುಲ್ ಕಲಾಂ ಜಿ ಅವರು ರಾಷ್ಟ್ರಪತಿ ಆದಾಗ ಅಲ್ಲಿ ನಡೆದಿರುವಂತಹ ಸೋಷಿಯಲ್ ಮೀಡಿಯಾದಿಂದ ಒಂದು ಕ್ವಶನ್ ಕೇಳ್ತಾರೆ, ನೀವು ಈ ರೀತಿ ಮಹಾನ್ ವ್ಯಕ್ತಿಯಾಗಲಿಕ್ಕೆ ಯಾರು ಪ್ರೇರಣೆ ಅಂದಾಗ ಅವ್ರು ಒಂದು ಕ್ಷಣ ವಿಚಾರ ಮಾಡದೆ ಹೇಳ್ತಾರೆ, ನಾನು ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ಶಿಕ್ಷಕರು ನನಗೆ ಇವತ್ತು ಸ್ಥಾನ ಬರಲಿಕ್ಕೆ ಕಾರಣಕರ್ತರಾಗ್ತದೆ. ಯಾಕೆಂದ್ರೆ ಅವ್ರು ಸ್ಕೂಲ್ ನಲ್ಲಿ ಇದ್ದಾಗ ಅವರು ಟೀಚರ್ ಸೈನ್ಸ್ ಪಾಠ ಹೇಳ್ಬೇಕಾದ್ರೆ ಅವ್ರು ಪ್ರಶ್ನೆ ಕೇಳ್ತಾರೆ, ವಿಮಾನ ಹಾರೋದನ್ನ ನೋಡಿ ಸರಿ ವಿಮಾನ ಹೆಂಗ್ ಹಾರುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ಒಂದು ಉತ್ತರ ಏನಾಗಿಲ್ಲ, ಹೌದಪ್ಪ ನಾನು ಹಾರುದಲ್ಲೇ ನೋಡಿದ್ದೀನಿ, ಹೇಗ್ ಹಾರುತ್ತದೆ ಅನ್ನೋದು ನನಗೆ ಗೊತ್ತಿಲ್ಲ, ಖಂಡಿತ ನಾನು ಕಲ್ಕೊಂಡು ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದವರಿಗೆ ಹೇಳ್ತಾರೆ, ಇಲ್ಲ ನೀನು ಮುಂದಿನ ದಿನಗಳಲ್ಲಿ ನೀನೊಬ್ಬ ರಾಷ್ಟ್ರ ನಿರ್ಮಾಣ ಮಾಡುವ ಒಳ್ಳೆ ಸಮಾಜ ಸುಧಾರಣೆಗಳನ್ನ ಆಗ್ತಿ, ಬದಲಾವಣೆ ತರುವ ವ್ಯಕ್ತಿತ್ವ ನಿಮ್ಮಲ್ಲಿದೆ ಅಂತ ಅವರು ಅಂತ ಹೇಳ್ತಾರೆ. ಅದು ಅವ್ರ ಮನಸ್ಸಿನಲ್ಲಿ ಇಷ್ಟು ಗಟ್ಟಿಯಾಗಿ ಏನ್ ಹೋಗ್ತದೆ ಅಂತಂದ್ರೆ ಅವರು ಮುಂದೆ ನಮ್ಮ ದೇಶದ ರಾಷ್ಟ್ರಪತಿನೂ ಆಗ್ತಾರೆ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗಳಿರುವಂತಹ ಮಹಾನ್ ವ್ಯಕ್ತಿ ಉದಾಹರಣೆಯಾಗಿ ನಮ್ಮ ಮಕ್ಕಳಿಗೆ ಹೋಗ್ತಾರೆ. ಸೊ ನಾವು ಇಷ್ಟು ಜನ ಇಲ್ಲಿ ಅನೇಕ ಶಿಕ್ಷಕರಿದ್ದು, ಒಬ್ಬ ಶಿಕ್ಷಕ ಒಬ್ಬ ವ್ಯಕ್ತಿ ಸಾಮಾನ್ಯ ಬಡ ವಿದ್ಯಾರ್ಥಿಯನ್ನ ರಾಷ್ಟ್ರಪತಿ ಆಗುವಂತ ನಿಟ್ಟಿನಲ್ಲಿ ಪ್ರೇರಣೆ ಪಡೆದ್ರೆ ನಾವೆಲ್ಲರೂ ಇಲ್ಲಿ ಅನೇಕರು ಸೇರಿದ್ದೀವಿ. ನಾವೆಲ್ಲರೂ ಒಂದೊಂದು ಪ್ರಯತ್ನ ಪಡ್ತೇವೆ, ಸೇರಿ ಪ್ರಯತ್ನ ಪಡ್ತೇವೆ, ಖಂಡಿತವಾಗಿ ಒಂದು ಬದಲಾವಣೆ ಮಾಡಲಿ ಅಂತ ಬದಲಾವಣೆ ಕಡೆ ನಮ್ಮ ಪ್ರಯತ್ನ ಮಾಡಲಿ ಅನ್ನೋ ಆತ್ಮತೃಪ್ತಿ ನಮ್ಮ ಸಿಗ್ತದೆ ಅನ್ನೋದು ದೃಷ್ಟಿಕೋನದಿಂದ ನಾವು ಇರುವಂತಹ ಬದಲಾವಣೆಗಳ ಮನಸ್ಸುಗಳಿಗೆ ನಾವಿಲ್ಲಿ ಆಹ್ವಾನಿಸಿದೀವಿ. ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಇದು ಶಾಲೆಯಲ್ಲ, ಇದು ಅಮರ್ದೀಪ್ ಅವರ ಒಂದು ಸ್ಕೂಲ್ ಅಲ್ಲಿ ನಮ್ಮದು ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು. ನಾವೆಲ್ಲರೂ ಸೇರಿ ನಮಗೇನಾಗುತ್ತೆ ಎಲ್ಲರಲ್ಲೂ ಒಂದು ವಿಶೇಷತೆ ಇರ್ತದೆ. ಆ ಎಲ್ಲ ವಿಶೇಷತೆಗಳನ್ನ ಸೇರಿಸಿಕೊಂಡು ನಾವು ಏನ್ ಮಾಡೋಣ ಅಂದ್ರೆ ಬದಲಾವಣೆ ಕಡೆ ಹೆಜ್ಜೆ ಮಾಡೋಣ. ನಾವೆಲ್ಲರೂ ಮೌನವನ್ನು ಮುರಿದು ಕಾರ್ಯದಲ್ಲಿ ಹೋಗೋಣ, ಮತ್ತೆ ವಿಮರ್ಶಕರಾಗದೆ ಬದಲಾವಣೆ ಕಡೆ ಹೋಗೋಣ, ಬದಲಾವಣೆ ತರೋಣ ಅಂತ ಹೇಳಿದ್ರ ಇಲ್ಲಿ ಹೆಚ್ಚೇನು ಮಾತಾಡಲ್ಲ. ಯಾಕಂದ್ರೆ ಮಾತಾಡ್ತಾ ಹೋದ್ರೆ ಟೈಮ್ ಹೆಚ್ಚಾಗಿದೆ. ನಾನು ಫೋನ್ ಮಾಡಿ ಹೇಳಿದ್ದೆ, ಒಂದೇ ಒಂದು ತಾಸಿನ ಕಾರ್ಯಕ್ರಮ ಇದೆ, ಅಷ್ಟು ಸಮಯ ನಾವು ಕೊಡ್ಬೇಕು ಹೇಳಿದೆ, ಅದಕ್ಕಿಂತ ಹೆಚ್ಚು ಸಮಯ ಕಳೆದಿದೆ. ಇದು ಕುರಿತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಲೋಚನೆಗಳನ್ನು ಮಾಡೋಣ. ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಯಾವುದೇ ಒಂದು ಒಳ್ಳೆಯ ಆದರ್ಶ ಮತ್ತು ಒಳ್ಳೆ ವಿಚಾರ ಇಟ್ಕೊಂಡು ಮಾಡಿದ್ರೆ ಒಂದು ಸಣ್ಣ ಗುಂಪು ಸಹ ಒಂದು ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ನಾವು ಹೇಳ್ತೇವೆ. ಅದನ್ನೇ ಭಗವಾನ್ ಬುದ್ಧರು ಮಾತು ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾವ ಶಕ್ತಿ ಇರಲಿ, ಈ ಜಗತ್ತಲ್ಲಿ ನಾವು ಅನ್ಕೊಂಡಿದ್ದು ತಾನಾಗಿ ಪರಿವರ್ತನೆ ಆಗುವಂತ ಯಾವ ಶಕ್ತಿ ಇಲ್ಲ. ನಾವು ತಮ್ಮಲ್ಲಿ ನಾನು ವಿನಂತಿ ಏನಂದ್ರೆ ಯಾರು ಈ ಒಂದು ಸರ್ ಕಾನ್ಸೆಪ್ಟ್ ಹೇಳಿದ್ದಾರೆ
ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಇದ್ರ ಕುರಿತು ಏನಾದ್ರು ಅಭಿಪ್ರಾಯ ಹೇಳಿದ್ರೆ ನಮಗೂ ಒಂದು ಸಂತೋಷ ಆಗ್ತದೆ, ನೆಮ್ಮದಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ ರೆಡ್ಡಿ ಅಂತ. ನಾನು ಶಿಕ್ಷಣ ಸಂಖ್ಯೆ ಹಾಗೂ ಮನಸ್ಸು ಕೂಡ ಆಗಿದ್ದೀನಿ. ಈಗ ನಾನು ಒಳಗೊಳ್ಳಿ ಮೀಟ್ ಮಾಡಿಕೊಂಡು ಪಾಡ್ಕಾಸ್ಟ್ ಅಲ್ಲಿ ಆ ಒಂದು ಪಾಡ್ಕಾಸ್ಟ್ ಮಾಡಿದ್ರೆ ನಾನು ಹಾಗೆ ಪರಿಚಯ ಆಗಿದ್ದು ಆ ವಿಷಯದಲ್ಲಿ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 25 ವರ್ಷದಿಂದ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಪಾಡ್ಕಾಸ್ಟ್ ಪ್ರೊಡ್ಯೂಸ್ ಮಾಡಿದ್ದು ಪ್ರೆಸೆಂಟ್ಲಿ ನಾನು ಎಲ್ಲೆಲ್ಲಿ ಕ್ಲಾಸಸ್ ತಗೋತಾ ಇದ್ದೀನಿ, ನಾನು ಎಲ್ಲಿ ತಗೋತಾ ಇದ್ದೀನಿ ಅಂತಂದ್ರೆ ಇಲ್ಲ ಮ್ಯಾಮ್, ಅಲ್ಲಿ ಕೂಲರ್ ಇದೆ, ಸ್ವಲ್ಪ ಈ ಕಡೆ ಬನ್ನಿ. ಸೊ ಈ ಪ್ರೆಸೆಂಟ್ಲಿ ನಾನು ವರ್ಕ್ ಮಾಡ್ತಾ ಇರೋದು ರೂಮ್ ಲೆವೆಲ್ ಮೈಕ್ ಮೈಕ್ ತಗೊಂಡ್ಬಿಡುತ್ತೆ. ಮತ್ತೆ ನಾನು ಈ ಪ್ರೆಸೆಂಟ್ಲಿ PSI ಗಳಿಗೆ ಪ್ರೊಫೆಷನಲ್ PSI ಅವರಿಗೆ ಟ್ರೈನರ್ ಅಂತ ಮಾಡ್ತಾ ಇದ್ದೀನಿ. ಅಂಡ್ ಅದ್ರ ಬ್ಯಾಂಕರ್ ಕೂಡ ವರ್ಕ್ ಮಾಡ್ತೀನಿ. ಈಗ ನಾನು ಹೇಳ್ತಾ ಇದ್ದೀನಿ, ಡಬಲ್ ಡಾಕ್ಟರೇಟ್ ಮಾಡಿ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ. ಅದ್ರ ಅರ್ಥ ಏನು ಅಂತಂದ್ರೆ ನಿಮ್ಮ ಎಜುಕೇಶನ್ ಎಲ್ಲಿ ಯೂಸ್ ಆಗುತ್ತೆ ಅಂತ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಸೈಕಾಲಜಿ ಕಲಿತೆ, ಎಜುಕೇಶನ್ ಕಲಿತೆ, ಸೈನ್ಸ್ ಕಲಿತೆ, ಎಲ್ಲರೂ ಅಪ್ಲೈ ಮಾಡ್ತಾ ಇದ್ದೀನಿ. ಆದ್ರೆ ಇವಾಗ ಎಬಿಲಿಟಿ ಯಾವಾಗ ಬರುತ್ತೆ, ಶಿಕ್ಷಣ ಎಬಿಲಿಟಿ ಬರುತ್ತೆ. ಆ ಶಿಕ್ಷಣ ನೀವು ಕೊಡೋದಕ್ಕೆ ಪ್ಯಾರೆಂಟ್ಸ್ಗೆ ನಾನು ಹೇಳ್ತಾರೆ ಹೇಗೆ ಅಂತಂದಾಗ, ಈಗ ರೂಮ್ ಲೆವೆಲ್ ಹೆಣ್ಮಕ್ಳಿಗೆ, ಹಳ್ಳಿ ಹೆಣ್ಮಕ್ಳು ರೂರಲ್ ಲೆವೆಲ್ ಹೆಣ್ಮಕ್ಳು ಇರ್ಬೋದು, ಅಥವಾ ಇವನ್ ಎಜುಕೇಟೆಡ್ ಹೆಣ್ಮಕ್ಳು ಇರ್ಬೋದು. ಎಜುಕೇಟೆಡ್ ಹೆಣ್ಮಕ್ಳು ಅಂದಾಗ ಜಾತಿ ಎಜುಕೇಟೆಡ್ ಪೇರೆಂಟ್ಸ್ ಅಂತ ಬಟ್ ಹೆಣ್ಮಕ್ಳು ಯಾರು ರೂರಲ್ ಏರಿಯಾದಲ್ಲಿದ್ದಾರೆ ಅವ್ರು ಒಂದೇ ಒಂದು ಇಚ್ಛೆ, ನಾವು ಕೋಚ್ ನಾನು ಹೋಗ್ಬೇಕು, ನಾವ್ ಏನಾದ್ರು ಮಾಡಿ ಕಲಿತೀವಿ, ನಾವೇನು ಕೂಡ ಕಲಿತೀವಿ. ಇದ್ರ ಬಗ್ಗೆ ಸಾಕಷ್ಟು ಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಓದಿಸಬಹುದು, ಏನು ಓದಿಸಬಹುದು, 10th ಆದ್ಮೇಲೆ ಯಾವ ದಾರಿಗಳಿದೆ, ಅಥವಾ ಈಗ ಸ್ಕೂಲ್ ಲೆವೆಲ್ ಅಲ್ಲಿ ಅವ್ರು ಏನ್ ಕಷ್ಟ ಪಡ್ತಾ ಇದ್ದಾರೆ, ನೀವು ಅವ್ರಿಗೆ ಯಾವ ಓದಿನಲ್ಲಿ ಹೆಲ್ಪ್ ಮಾಡಬಹುದು. ನೀವು ಅನ್ಎಜುಕೇಟೆಡ್ ಆಗಿದ್ರು ಕೂಡ, ಇಲಿಟ್ರೇಟ್ ಆಗಿದ್ರು ಕೂಡ ಹೇಗೆ ಹೆಲ್ಪ್ ಮಾಡಬಹುದು. ಪ್ರೈಮರಿ ಏನಿದೆ ಅಂತಂದ್ರೆ, ನಾವು ಆ ಲೆವೆಲ್ ಅಲ್ಲಿ ಕೆಲಸ ಮಾಡಿದಾಗ ಒಂದು ಬದಲಾವಣೆ, ಇದು ಬದಲಾವಣೆ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ಆ ಪಾಡ್ಕಾಸ್ಟ್ ನಾನು ಏನ್ ಮಾತಾಡಿದ್ರಿ ಅದೆಲ್ಲ ಪಾಡ್ಕಾಸ್ಟ್ ಅಲ್ಲಿ ಸಿಗುತ್ತೆ, ಅದು ನೋಡಿ ಅಂತ ಹೇಳ್ತಾರೆ. ಯಾಕಂದ್ರೆ 1 hour ಕ್ಲಾಸ್ ಅಲ್ಲಿ ನಾವೆಲ್ಲರೂ ಹೇಳಿಕ್ಕಾಗಲ್ಲ. ಸೊ ವಿ ಆರ್ ಟ್ರೈನ್ ಅಟ್ ದ ರೂಟ್ ಲೆವೆಲ್. ಸೊ ಇದೇನ್ ಸಂಘಟನೆ ಆಗಿದೆ ಅಲ್ಲ, ಇವನ್ ಐ ವಾಸ್ ಪ್ಲಾನಿಂಗ್ ಸಿನ್ಸ್ ಸೋ ಮೆನಿ ಇಯರ್ಸ್. ಇಟ್ಸ್ ಅ ಗುಡ್ ಪ್ಲಾನಿಂಗ್ ಸರ್, ಡೆಫಿನೆಟ್ಲಿ. ನಮ್ಮ ಕಡೆಯಿಂದ ನಾನು ಯಾವ ರೀತಿಯ ಒಂದು ನೀವು ಎಕ್ಸ್ಪೆಕ್ಟ್ ಮಾಡೋ ಸರ್ವಿಸಸ್ ಆಸ್ ಐ ಟೋಲ್ಡ್, ನಾನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಐ ಆಮ್ ರೆಡಿ ಟು ಸರ್ವ್ ಅಲಾಂಗ್ ವಿತ್ ಯು ಬಿಕಾಸ್ ಇಟ್ಸ್ ಅ socially needful activity. It's not just it was a commercial activity ಅಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಸೋಷಿಯಲ್ ವರ್ಕರ್ ಆಗಿರೋದ್ರಿಂದ ಐ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಸರ್ ಅಂಡ್ ಹಸಿ ಮೇಡಮ್ಸ್ ಇನಿಷಿಯೇಷನ್. ಡೆಫಿನೆಟ್ಲಿ ಐ ವರ್ಕ್ ವಿತ್ ಯು. ಥ್ಯಾಂಕ್ ಯು. ಕ್ಲಾಸ್ ಜೋರಾಗಿ ಬರಬೇಕು. ಯಾಕೆ ಅವಾಗಿಂದ ಅಲ್ವಾ? ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಜೊತೆ ಇನ್ನೊಬ್ರು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇದ್ದಾರೆ. ಸರ್, ಯು ಆರ್ ಆಲ್ರೆಡಿ ರನ್ನಿಂಗ್ ಅ ಸ್ಕೂಲ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು ಟು ಕಮ್ ಅಂಡ್ ಟಾಕ್, ಪ್ಲೀಸ್ ಸರ್. ಮೇ ಬಿ ನನ್ನ ಇನಿಷಿಯೇಟಿವ್ ಹೇಗಿದೆ ಅಂತ ಐ ಥಿಂಕ್ ನಿಮ್ಗೆ ಐಡಿಯಾ ಬರ್ತದೆ ಅಂತ. ಎಸ್. Really good initiative, appreciable. Such things, as an educator and as a person running the school from last 10 years, few things, I will notice. Those things, I have taken away from here. One of them is radio station. Yes. Radio station, the concept it's really easy to create a radio station. But the concern, third, so that is the biggest takeaway for me from today's discussion. Yes. Thank you so much for that. And apart from that, educationally, there is even multiple outside where the person wants to skills to give other things. Yes. Okay. For example, as a chef, career ಇದೆ. ಬಹಳಷ್ಟು ಥಿಂಗ್ಸ್ ನಮ್ಮ ಇಮ್ಯಾಜಿನೇಷನ್ ಇಲ್ಲ ಅಂತಂದ್ರೆ career ಇದೆ. ಅದೇ ನಮ್ಗೆ ಅವೇರ್ನೆಸ್ ಯಾಕೆ ಆಗ್ತದೆ, ನಮ್ಮ ಇಂಡಿಯನ್ ಕಲ್ಚರ್
integrated part of the society. I mean, ನಾವು everything ಅಡಿಗೆ ಮಾಡೋದು ಅಂತ ನಮ್ಮ ಪ್ರೊಫೆಷನಲ್ ಅಡಿಗೆ ಮಾಡೋದು ನಮ್ಮ ಮಷಿನರಿ ಮಾಡ್ಕೊಂಡು ಓಕೆ ಬಟ್ ನಮ್ಮ ಮಾಡ್ತೀವಿ ಓಕೆ ಸೊ ಹೀಗಾಗಿ ನಮ್ಗೆ ಅದನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಅವೇರ್ನೆಸ್ ಎಲ್ಲರಿಲ್ಲ. ಈಗ ವರ್ಲ್ಡ್ ಚೇಂಜ್ ದ ಲಾ, ಯಾರದನ್ನು ಕೈಲಿಲ್ಲ. ಸೊ ಹೀಗಾಗಿ ಎವ್ರಿಥಿಂಗ್ ಈಸ್ ಕನ್ವರ್ಟಿಂಗ್ ಇನ್ ಅ ಪ್ರೊಫೆಷನ್. ಸೊ ಸ್ಲೋಲಿ ಆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ನೀವು ಹೇಳಬೇಕು ಸಂಘಟನೆ ಹೋದ್ರೆ ಓಕೆ ಆರ್ಗನೈಸೇಷನ್ ಹೋದ್ರೆ ಆರ್ಗನೈಸೇಷನ್ ಸೊ ಅದು ಫೇಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬಹುದು, ಸ್ಪೀಡ್ ಇನ್ಕ್ರೀಸ್ ಮಾಡಬಹುದು, ಬೇಗ ಬೇಗ ನಾವು ಅದ್ರ ಅವೇರ್ನೆಸ್ ಎಲ್ಲರಿಗೂ ಕ್ರಿಯೇಟ್ ಮಾಡಿ ನಮ್ಮ ಉಪಯೋಗ ಮಾಡಬೇಕು ಅಂದ್ರೆ ನಾವು ಪುಟ್ ದೆಮ್ ಆನ್ ಬಾರ್ಡ್ ವಿತ್ ದಿ ಅಡ್ವಾನ್ಸ್ಡ್ ನಾವೆಲ್ಲ ಅಡ್ವಾನ್ಸ್ಡ್ ಸೊಸೈಟಿ ಮಕ್ಕಳು ಅಂತಿರಲ್ಲ. ಸೊ ಅವರಿಗೆ ನಮಗೆ ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೋದು. ಅಂಡ್ ಆಸ್ ಅ ಪರ್ಸನ್ ಇನ್ ಸ್ಕೂಲ್ ಡೆಫಿನೆಟ್ಲಿ ಐ ಬಿಲೀವ್ ನೌ. ಸೊ ನಮ್ಮ ಹತ್ರ ಪಾಪ ಏನಾಗುತ್ತೆ ರಿಸೋರ್ಸಸ್ ಕೊರತೆ ಇರುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ಓಕೆ. ಸೊ ಬಟ್ ಸ್ಕೂಲ್ ಅಲ್ಲಿ ಆ ರಿಸೋರ್ಸ್ ಅನ್ನ ನಾವು ಈಸಿಲಿ ಪ್ರೊವೈಡ್ ಮಾಡಬಹುದು. We are just a facilitators here. Okay. So now parents use ಮಾಡ್ತಾರೆ ಯಾಕೆ ನಮ್ಮಲ್ಲಿ ಸ್ವಾಮೀಜಿಗಳು ಸಮಾಜನೇ ಯೂಸ್ ಮಾಡ್ತಾರೆ, ಸಮಾಜ ಗೊತ್ತಾಗಲ್ಲ. ಹಾಗೆ ಸ್ಕೂಲ್ಸ್ ಕೂಡ ನಾವು ಪೇರೆಂಟ್ಸ್ ಯೂಸ್ ಮಾಡ್ಕೊಂಡು ಅವ್ರ ಮಕ್ಕಳಿಗೆ ನಾವು ಪ್ರೊವೈಡ್ ಪ್ಲಾಟ್ಫಾರ್ಮ್. It's a really good initiative and I assure in my best capability I will give you all the time. Thank you very much. ಎಲ್ಲರಿಗೂ ಸಹ ನಮಸ್ಕಾರ. ಬಟ್ ಇಲ್ಲಿ ಏನಾಗ್ತಾನೆ ಗೊತ್ತಿಲ್ಲ, ಮೇಡಮ್ ಕಾಲ್ ಮಾಡಿದ್ರಿಂದ ಜೊತೆಗಾರರು ಯಾಕೋ ಬರ್ಬೇಕು ಅಂತ ಬಂದೆ ನಾನು. ಸರ್ ಅವರು ಒಂದು ವಿಚಾರ ಕೇಳಿ ಬಹಳ ಖುಷಿ ಆಯ್ತು. ಮಕ್ಕಳಿಗೆ ನಮಗೆ ಎಜುಕೇಶನ್ ಕೊಡ್ತಾ ಇದ್ವಿ ಅಂದ್ರೆ ಬರೀ ಅಂಕಗಳು ತಂದಿದ್ದೀವಿ. ಆ ಮಕ್ಕಳಿಗೆ ಅಂಕಗಳು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫೇ ಇಲ್ಲ. ಆ ರೀತಿಯಾಗಿ ಅವರಿಗೆ ಬರೀ ಅಂಕ ಯಾಕಂದ್ರೆ ಇಲಾಖೆಯಲ್ಲಿ ಬರೀ ಅಂಕಗಳು ತಂದಿರೋದು ಒಂದೇ ಕಾಲ ಹಿಡ್ಕೊಂಡು ನಾವು ಏನು ಕೇಳಲ್ಲ, ಬರೀ ಎಷ್ಟು ಮಾರ್ಕ್ಸ್ ಬರ್ತದೆ, ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರ್ತದೆ, ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತದೆ. ಬರೀ ನಾವು ಇಲ್ಲಿಂದ ಮಕ್ಕಳಿಗೆ ಅಂಕಗಳು ಅಷ್ಟೇ ಲೈಫ್ ಅಲ್ಲ, ಅಂಕಗಳಿಂದ ಬೆಳೆಸ್ಬೇಕು ನಾವು ಹೊಂದಿದ್ರೆ ಮುಂದೆ ಅವರಿಗೆ ಅಂಕಗಳಿಂದ ಬದುಕುವೇ ಕಲಿಯೋದನ್ನ ಮನಸ್ಸಿಗೆ ಅನ್ನೋದು. ಅದಕ್ಕಾಗಿ ನಾವು ಶಿಕ್ಷಣದಲ್ಲಿ ಇಂಥವೆಲ್ಲ ಕೌಶಲ್ಯಗಳನ್ನು ಕಲಿಸಿದ್ರೆ ಮಕ್ಕಳು ಎಲ್ಲೋ ಒಂದ್ ಕಡೆ ಅಂಕಗಳಲ್ಲಿ ಫೇಲ್ ಆದ್ರೂ ಸಹ ಅವ್ರಿಗೆ ಬದುಕಿಗೆ ಒಂದು ದಾರಿ ಆಗ್ತದೆ. ಆಮೇಲೆ ಇವೆಲ್ಲವನ್ನು ಒಬ್ಬರು ಮಾಡಿದ್ರೆ ಆಗುದಿಲ್ಲ. ಮೇಡಮ್ ಸರ್ ಹೇಳಿದಾಗ ಒಂದು ಕೈಯಿಂದ ಚಪ್ಪಾಳೆ ಆಗುದಿಲ್ಲ. ಒಬ್ಬ ವ್ಯಕ್ತಿ ಏನು ಮಾಡೋದಾಗಿ ಅವ್ರಿಗೆ ನಾವೆಲ್ಲರೂ ಕೂಡಿ ಯಾಕಂದ್ರೆ ಒಂದು ಒಳ್ಳೆ ವಿಚಾರ, ಒಂದು ಯಾವುದೋ ಒಂದು ಬೇರೆ ಅನ್ನೆಸರಿ ವಿಚಾರ ಇದ್ರೆ ನಾವೆಲ್ಲರೂ ಏನೇನೋ ಅಂತ ಹೇಳಿ ಸ್ಪ್ರೆಡ್ ಮಾಡ್ತಾರೆ ಎಲ್ಲರೂ. ಆದ್ರಿಂದ ಒಂದು ಒಳ್ಳೆ ವಿಚಾರಕ್ಕ ನಾವೆಲ್ಲರೂ ಕೂಡಿ ಕೈ ಕೊಡಿಸಿದ್ರೆ, ಯಾಕಂದ್ರೆ ಇದು ಒಂದು ಬದಲಾವಣೆ ಅಂತಕ್ಕಂಥ ವಿಷಯ. ಅದು ಬದಲಾವಣೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗಿರೋದು. ಒಂದು ಸಂಘಟನೆಯಿಂದ ಒಂದು ಸಮೂಹದಿಂದ ಒಗ್ಗಟ್ಟಾಗಿದ್ರೆ ಏನೆಲ್ಲ ಬದಲಾವಣೆ ಮಾಡಬಹುದು. ಅದಕ್ಕ ನಾವು ಯಾಕಂದ್ರೆ ಒಂದು ಒಳ್ಳೆ ವಿಚಾರ ಒಂದು ಪರಿವರ್ತನೆಗೆ, ಯಾಕಂದ್ರೆ ಇದರಿಂದ ಎಲ್ಲ ಏನೇನೋ ಬದಲಾವಣೆ ಮಾಡಕ ಸಾಧ್ಯ. ಯಾಕಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರದಲ್ಲಿ ಬಳಸ್ತಾ ಇದ್ದೀವಿ. ಎಷ್ಟು ಸಂಸ್ಕಾರ ಅಂದ್ರೆ ಅವ್ರು ಬರೀ ಅಂಕಗಳು ತೆಗಿಬೇಕು, ಮನೆಗೆ ಯಾರು ಬಂದಾರ ಹುಡುಗಿಯರ ಏನು ಅವ್ರು ಕೆಲವೊಂದು ಮಕ್ಕಳಿಗಂತೂ ಅವ್ರು ಏನ್ ಮಾಡ್ತಾರನ್ನ ಪರಿಭಾಷೆ ಇರಂಗಿಲ್ಲ. ಅಷ್ಟೊಂದು ಅವರು ಡೀಪಾಗಿ ಓದೋದ್ರಲ್ಲಾಗಿರ್ಬೋದು, ಯಾವುದೇ ವಿಷಯಗಳು ಅಂಕಗಳು ನನ್ನ ಮಾರ್ಕ್ಸ್ ಬಂದ್ರ ನಮ್ಮ ಅಪ್ಪ ಬೈತಾರ, ಅಮ್ಮ ಬೈತಾರ, ನನ್ನ ಟೀಚರ್ಸ್ ಬೈತಾರ. ಶಿಕ್ಷಣ ಅಂತಕ್ಕಂಥದ್ದು ಸಣ್ಣ ಮಕ್ಕಳಿಗಂತೂ ಭಯದ ವಾತಾವರಣ ಸೃಷ್ಟಿ ಮಾಡ್ಯಾರ. ಎಕ್ಸಾಮ್ ನಲ್ಲಿ ಫೇಲ್ ಆದ PU ಮಕ್ಕಳು, SSLC ಮಕ್ಕಳು, ಪ್ರಬುದ್ಧರಾಗಿರ್ತಕ್ಕಂಥ ಮಕ್ಕಳು ಸಹ ಇವತ್ತು ರೇಟ್ ಹಾಕೋತಾರ, ಸುಸೈಡ್ ಮಾಡ್ಕೋತಾರ. ಅಂದ್ರೆ ಅವ್ರಿಗೆ ನಾವು ಮಾನಸಿಕ ಸ್ಥೈರ್ಯವನ್ನೇ ನೀಡ್ತಾ ಇಲ್ಲ, ಬದುಕುವ ಶಕ್ತಿನೇ ಕೊಡ್ತಾ ಇಲ್ಲ. ನಾವು ಬರೀ ಅವ್ರಿಗೆ ನೀನು ಅಂಕ ತಗೋಬೇಕು, ನೀವು ಇಷ್ಟ ಅಂತ ತಗೊಳ್ತೀವಿ, ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಟೀಚರ್ ಆಗ್ತೀವಿ, ಮುಂದೆ ನಿಮ್ಗೆ ಒಳ್ಳೆ ಸಿಕ್ತದಂತ ನಾವು ಅಂಕಗಳನ್ನು ಕೊಡಿಸಿ ಒಂದು ಬಾಳಿಗೆ ಕಟ್ಟಾಗ್ತಾ ಇದ್ವಿ. ಯಾಕಂದ್ರ ಅವ್ರಿಗೆ ಕೌಶಲ್ಯಗಳನ್ನು ಕಲ್ಸಕ್ಕೆ ನಾವು ಮಾಡ್ತೀವಿ. ಅವ್ರ ಕೌಶಲ್ಯಗಳನ್ನು ಕಲಿಸಿಲ್ಲ ಬರೀ ಬಾಗಿಲು ಬರ್ತಾರೆ. ಒಂದು ಮಹಾರಾಷ್ಟ್ರದ ಕನ್ಯಾಕುಮಾರಿ ಅಂತ ನಾವೆಲ್ಲ ಕೇಳಬಹುದು. ಅಲ್ಲಿ 45 ವಿಷಯಗಳನ್ನ ಕಲಿಸ್ತಾರೆ, ಯಾವ್ದು ಸರ್ಟಿಫಿಕೇಟ್ ಕೊಡಂಗಿಲ್ಲ. ನಾವೊಂದ್ಸಲ ಪ್ರವಾಸಕ್ಕೆ ಹೋದಾಗ ಹೋಗಿ ಸರ್ಟಿಫಿಕೇಟ್ ಕೊಡೋದಲ್ಲ ಸರ್, ಮುಂದೆ ಫಾರ್ಮ್ ಅನಿಸ್ಬೇಕು ಅಂತ ಕೇಳಿದ್ವಿ. ಆಗ ಅವ್ರು ಏನಂದ್ರು, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ಎಷ್ಟೋ ಜನ ಸಾಕಷ್ಟು ಡಾಟಾ ಇಲ್ಲ, ಅವರೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಇಷ್ಟೆಲ್ಲ ಶ್ರೀಮಂತರಾಗ್ಯಾರ, ಇಷ್ಟೆಲ್ಲ ಹೆಸರು ಮಾಡ್ಯಾರ. ನಾವು ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಬರೀ ಒಬ್ಬರ ಕೈಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಸರ್ಟಿಫಿಕೇಟ್ ಬೇಕು.
ನಾವೇ ಒಂದು ಕೆಲಸಗಳನ್ನ ಸೃಷ್ಟಿ ಮಾಡ್ಬೇಕಂತ ಶಕ್ತಿ ಕೊಡ್ತದೆ ಅಂತ ಹೇಳಿದ್ರು. ಅದೇ ರೀತಿ ಈ ಸರ್ ಒಂದು ಖಾಲಿ ಯೋಜನೆ ಅಂತ ಏನಾದ್ರೂ ಜಾರಿಗೆ ತಂದ್ರೆ ನಾವು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳನ್ನು ಮಾತ್ರ ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಎಜುಕೇಶನ್ ಸಿಸ್ಟಮ್. ಆದ್ರೆ ಈ ಒಂದು ಕೆಲಸ ಏನಂತ ಕೌಶಲ್ಯ ಆಧಾರಿತ ಆದ್ರೆ ಮಕ್ಕಳೇ ಅವರೇ ತಮ್ಮ ಕೆಲಸವನ್ನು ಏನೋ ಆಗಿ ನನಗೆ ಅಟ್ಲೀಸ್ಟ್ ಅವರನ್ನೇ ಬದುಕ ಕಲಿತಾರೆ, ಮತ್ತೊಬ್ಬರನ್ನ ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ಇದು ಒಂದು ಒಳ್ಳೆ ವಿಚಾರ ಅಲ್ಲ. ಅದಕ್ಕೆ ಈ ವಿಚಾರಕ್ಕೆ ನಾವೆಲ್ಲ ಕೈಗೊಳ್ಳುತ್ತ ಅಂತ ಹೇಳಿ ಮಾತಾಡಿಕೊಂಡಿದ್ದೇವೆ. ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ಶ್ರೀಕಾಂತ ಮೇಡಮ್ ಅಂತ ಹೆಸರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಫ್ಜಲ್ಪುರದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರು. ಅವ್ರಿಗೆ ಆಕ್ಚುಲಿ ತುಂಬಾ ಜ್ವರನೂ ಇದೆ, ಆರಾಮಿಲ್ಲ. ಆದ್ರೂ ನನ್ನ ಮಾತಿಗೆ ನನ್ನ ಬೆಲೆಗೆ ಹೋಗೋದು ಬಂದು ತಮ್ಮದೇ ಆದ ವಿಚಾರಗಳನ್ನ ವ್ಯಕ್ತಪಡಿಸಿದೆ. ಅವ್ರಿಗೆ ನಿಜವಾಗ್ಲೂ ನಾನು ನನ್ನ ಸಹೋದರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಜವಾಗ್ಲೂ ಒಂದು ಸತ್ಯ ಮಾತು ಹೇಳಿದ್ರೆ ಏನಂದ್ರೆ, ಒಬ್ಬ ಪಾನಿಪುರಿ ಮಾರೋ ವ್ಯಕ್ತಿಗೂ ಕಾನ್ಫಿಡೆಂಟ್ ಬದುಕ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಜವಾಗ್ಲೂ ನಮ್ಮ ಮಕ್ಕಳ ವಿದ್ಯಾವಂತರ ರೀತಿಯಲ್ಲಿ ಖಂಡಿತ ಇದು. ಅವ್ರು ದಿನಕ್ಕೆ ಎಷ್ಟು ಸಾವಿರ ಕಳ್ಸ್ಕೊಂಡು ಅವ್ರು ಆರಾಮ್ ನಿದ್ದೆ ಮಾಡ್ತಾರೆ. ನಾವು ಮಾಡ್ತಾ ಇದೀವಿ ಅನ್ನೋದನ್ನ ನಮಗೆ ಸ್ವಯಂ ಆಲೋಚಿಸಿಕೊಳ್ಳುವಂತಿದೆ. ಇವತ್ತಿನ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸ್ಬೇಕು. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೋಗ್ತಾ ಇದೆ ಅಂದ್ರೆ ಇದು ನಿಜವಾಗ್ಲೂ ಈ ಶಿಕ್ಷಣ ಬೇಕೆ ಅನ್ನುವಂತ ಒಂದು ಸವಾಲನ್ನ ಮನದಲ್ಲಿ ಹೇಳ್ತಾ ಇದೆ. ಆದ್ರೆ ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳನ್ನ ನೋಡಿದ್ರೆ ಆದ್ರೆ ನಾವು ಎಷ್ಟು ಮಕ್ಕಳು, ನಾವು 10 ಮಕ್ಕಳ ಶಾಲೆ ಕಾಲೇಜಿನಲ್ಲಿ ಆ ಮಕ್ಕಳು ಭವಿಷ್ಯವನ್ನು ನಾವು ನೋಡೋದಾದ್ರೆ ನಿಜವಾಗ್ಲೂ ತುಂಬಾ ಸರ್ ಹೇಳಿದ್ರು ಮೊದಲೇ ಅವರಷ್ಟು ಟೆನ್ಷನ್ ಆಗಿದೆ. ನಿಜವಾಗ್ಲೂ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತೋಗಿದ್ವಿ, ಎಷ್ಟು ಬಿಂದಾಸ್ ಓದಿವಿ, ಎಷ್ಟು ಬಿಂದಾಸ್ ಲೈಫ್ ಆನಂದಿಸಿ ನಮ್ಮ ಬದುಕನ್ನ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಆನಂದಿಸುವುದನ್ನೇ ಬಿಟ್ಟರೆ ಸೈನ್ಸು ಆಗ್ತಾ ಇದ್ದಾರೆ ಎಲ್ಲರೂ ಒಂದ್ ಕಡೆ. ಇದಕ್ಕೆ ಕಾರಣ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿರುವ ಒತ್ತಡದ ಒಂದು ವಿಷಯ ಅಂತ ನನಗೆ ಅನ್ಸುತ್ತೆ. ಅದಕ್ಕಾಗಿ ನಾನು ಇನ್ನ ನಮಗೆ ಸರ್ ದಯವಿಟ್ಟು ಒಂದೆರಡು ಒಪಿನಿಯನ್ ಅನ್ನ ಹೇಳ್ಬೇಕು. ಈಗ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಅಭಿನಂದನ್ ಸರ್ ಅವರು ಉಮಾದೀಪ್ ಸರ್ ಅವರು ವಿಚಾರ ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾವು ಮೊದಲನೇದಾಗಿ ಮಾಡ್ತಾ ಇದ್ದೀವಿ. ಆದ್ರೆ ಮೊದಲನೇದಾಗಿ ಏನಂತಂದ್ರೆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಗರದ ಪಾಲಕರಿಗೆ ಕಮ್ಮಿ ಆಗಿದೆ ಅಥವಾ ಗ್ರಾಮೀಣ ಪಾಲಕರಿಗೆ ಕಮ್ಮಿ ಆಗಿದೆ ಅಂತಕ್ಕಂಥ ಮೊದಲು ನಾವು ಕಂಪೇರಿಟಿವ್ ಮಾಡಬೇಕು. ಹಳೆ ನಮ್ಗಿಂತ ಕಡಿಮೆ ಆಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಆತಂಕ ಅವರಿಗೆ ಕಡಿಮೆ ಇದೆ, ನಮಗ ಆತಂಕ ಹೆಚ್ಚು. ಯಾಕಂದ್ರೆ ನಮ್ಗ ಮನೆ ಹೊರಗೆ ಬಂದು ಉದ್ಯೋಗ ಹೋಗೋಕೆ ಎಲ್ಲಿ ಜಾಗ ಇಲ್ಲ. ಆದ್ರ ಹಳ್ಳಿಗೆ ಬಿಟ್ಟು ಹೊಲದಾಗ ಬದುಕ್ತಾರೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಗ್ರಾಮೀಣ ಮಾಡಿರ್ತಕ್ಕಂಥ ಮಕ್ಕಳಿಗೆ ಜಾಸ್ತಿ ಇದೆ. ನಾನು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳಕ್ ಬಯಸ್ತೇನೆ ನಿಮಗೆ. ನಾನು ಸಿದ್ದಾಪುರದಲ್ಲಿ ಅಪಾರ್ಣ ಮಾಡೋದ್ರಿಂದ ನನ್ನ ಜೊತೆಗೆ ಗುರುಜನರ ಮುಂದೆ ಹೋಗ್ತಾ ಇದ್ದು ಮುಸ್ಲಿಂ ಫ್ಯಾಮಿಲಿ ಬರ್ತಾ ಇತ್ತು. ಬಾಜು ಕೂತಿರ್ತೀವಿ, ಎಲ್ಲಿ ಬಿಡ್ತೀವಿ ನನ್ನ ಮಗನಿಗೆ ಹೆಣ್ಣು ನೋಡಕ್ ಬಂದಿವಿ, ಗಂಡು ಬಂದಿವಿ ಅಂತ ಹೇಳ್ತಾವ. ಏನ್ ಮಾಡ್ತಾನೆ ನಿಮ್ಮ ಮಗ ಅಂತಂದ್ರೆ, ನಮ್ಮ ಮಗ ಏನ್ ಮಾಡ್ತಾನೆ ಅಂತಂದ್ರೆ शाम को 4 बजे जाता सर, रात को 11 साढ़े 11 बजे आते हैं. क्या करते हैं काम बोले तो वो स्पेशल वो गोभी मंचूरी ಮತ್ತೆ ಯಾವುದೋ ಒಂದು ರೆಡಿ ಮಾಡ್ತಾರೆ. ಅವ್ರಿಗೆ ದಿನ ಎಷ್ಟು ಕೊಡ್ತಾರೆ? 600 ರೂಪಾಯಿ ಕೊಡ್ತಾರೆ. ಅವ್ರಿಗೆ 600 ರೂಪಾಯಿ ಕೊಡ್ತಾರೆ, ಸಂಜೆ 4 ಕೊಡ್ತಾರೆ, ರಾತ್ರಿ 11 ಕೊಡ್ತಾರೆ. ಅದಕ್ಕಾಗಿ ಅಷ್ಟು ಕಾನ್ಫಿಡೆನ್ಸ್ ಇರ್ತಕ್ಕಂಥ ತಂದೆ ತಾಯಿ ಅವ್ರಿಗೆ ಹೆಣ್ಣು ಮಾಡಿ ಮದುವೆ ಮಾಡಕ್ಕೆ ಅದ್ರ ನಮ್ಮ ಮನೆ ಮೇಲೆ ಮಕ್ಕಳಿಗೆ ಅದು ಡಿಗ್ರಿ ಮುಗಿಸಿ ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ರೆ ಲಗ್ನ ಮಾಡಬಹುದು. ನಮ್ಮ ಯಾರು ಹೇಳ್ಕೊಳ್ಳೋದು ನಮ್ಗೆ ನಾಚಿಕೆ ಆಗ್ತದೆ. ಏನ್ ಮಾಡೋದು ಅದೇ ಏನ್ ಮಾಡ್ತೀವಿ ಅಂತಂದ್ರೆ ಕ್ವಾಲಿಫಿಕೇಶನ್ ನಾವು ಕೆಲಸ ಏನು ಮಾಡಬೇಕಂತ ಗೊತ್ತಿಗೆ ಹೆಣ್ಣು ಕೊಡೋದಾಗ ಏನ್ ಮಾಡ್ತೀವಿ, ನಮ್ಮ ತಂಗಿಯರಿಗೆ ಅಥವಾ ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕಾದ್ರೆ ಅವ್ನಿಗೆ ಏನ್ ಕಲ್ತಾರೆ ನಾವು ಕೇಳೋದು ಏನ್ ಮಾಡ್ತಾನೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನ್ ಮಾಡುವಂತ ಗುಣವನ್ನ ಬೆಳೆಸ್ತಕ್ಕಂಥ ಒಂದು ಸ್ಕಿಲ್ ಇರ್ತಕ್ಕಂಥ ಎಜುಕೇಶನ್ ನಮ್ಮ ಸಮಾಜಕ್ಕೆ ಬಹಳಷ್ಟು ನೀಡಿದೆ. ಬರ್ತಾ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ವರ್ಲ್ಡ್ ಕಂಪೇರ್ ಮಾಡಿದಾಗ ನಮ್ಗೆ ಜಗತ್ತಿನ 2% ಲ್ಯಾಂಡ್ ಇದೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ 8% ವಾಟರ್ ಇದೆ. ನಮ್ಗೆ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ 100% ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ ಇದೆ. ಹಾಗಾಗಿ ಬರ್ತಾ ಬರ್ತಾ ಜನಸಂಖ್ಯೆ ಹೆಚ್ಚಾಗಿರುತ್ತೆ, ಇರ್ತಕ್ಕಂಥ ಲ್ಯಾಂಡಿಗೂ ನೀರಿಗೂ ಮತ್ತೆ ಈ ಅಪಾರ್ಟ್ಮೆಂಟ್ಗಳಿಗೆ ಏನಾಗಿದ್ರೆ ದೇಶ ಕಡಿಮೆ ಆಗ್ತದೆ. ಅದಕ್ಕೆ ಗುರುನಾನಕ್ ಅವ್ರು ಮಾತಾಡ್ತಾರೆ, ಅದೃಷ್ಟ ಬೇಕು. ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಟ್ಟು ಅವನೇ ಅದೃಷ್ಟ ಚೆನ್ನಾಗಿದ್ರೆ ಬಹಳ ಚಲೋ ಆಗಿರ್ತೈತಿ. ಯಾರೇ ಅಪೋಸ್ ಚೆನ್ನಾಗಿ ಬಹಳ ಚಲೋ ಅದೃಷ್ಟ ಅಂತ. ಅದೃಷ್ಟ ಅಂತಕ್ಕಂಥದ್ದು ಪ್ರಯತ್ನ ಎಂಬ ತಾಯಿ ಮತ್ತು ಅವಕಾಶ ಎಂಬ ತಂದೆ ಹುಟ್ಟಿರ್ತಕ್ಕಂಥ ಮಗುವುದು. ಹಾಗಾಗಿ
ಆ ಅದೃಷ್ಟ ಅಂತಕ್ಕಂಥದ್ದು ಯಾರಿಗೆ ಪ್ರಯತ್ನ ಮಾಡ್ತಾನೆ ಅದು ತಾಯಿ ಆಗ್ತದೆ, ಯಾರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅವ್ರು ತಂದೆ ಆಗ್ತಾರೆ, ಅವ್ರಿಗೆ ಗೊತ್ತಿರ್ತಕ್ಕಂಥ ಮಗನೇ ಅದೃಷ್ಟ ಅಂತಕ್ಕಂಥದ್ದು ಆಗ್ತದೆ. ಆ ಒಂದು ಕಾನ್ಫಿಡೆನ್ಸ್ ಬೇಸ್ ನಲ್ಲಿ ಸ್ಟಾರ್ಟ್ ಮಾಡ್ತಿದ್ರೆ ಇದು ಒಂದೇ ಒಳ್ಳೆ ವಿಚಾರ ಇದೆ. ಮತ್ತು ಶಿಕ್ಷಣದಲ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇಟ್ಕೊಂಡಾಗ ಹೆತ್ತವರು ಮತ್ತು ಹೊತ್ತವರು ಇಬ್ಬರು ಸರಿಯಾಗಿ ಮಾರ್ಗದರ್ಶನ ಆಗ್ತದೆ. ಹೆತ್ತವರು ತಂದೆ ತಾಯಿಗಳು, ಹೊತ್ತವರು ಶಾಲೆ ಕಲಿಸ್ತಕ್ಕಂಥದ್ದು ಮತ್ತು ಸಮಾಜ ಅಂತಕ್ಕಂಥದ್ದು. ಇಲ್ಲಿ ಒಂದೇ ಆಗಿರೋದು ಅವ್ರು ಹೆತ್ತವರಿಗೆ ನಾವು ಕೈ ಕೊಟ್ಬಿಡ್ತಾರೆ, ಹೊತ್ತವ್ರು ಹೆಂಗ್ ಶಾಲೆ ಕಲಿಸ್ತಕ್ಕಂಥದ್ದು ಮೊದಲು ವಿಚಾರ ಮಾಡೋದು. ಇನ್ಸ್ಟಿಟ್ಯೂಟ್ ನಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಕ್ಕಂಥವ್ರು ಮತ್ತು ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಎಲ್ಲರೂ ಹೊತ್ತವ್ರು ಆಗ್ತಾರೆ. ಹೊತ್ತವ್ರು ಏನ್ ಶಿಕ್ಷಣ ಕೊಡ್ತಾ ಇದೀವಿ ಅಂತಂದ್ರೆ ಕರಿಕುಲಂ ಬೇಸ್ಡ್ ಶಿಕ್ಷಣ ಕೊಡ್ತೇವೆ. ಪ್ರಶ್ನೆ ಏನು ಮಾಡ್ತಂದ್ರೆ ಈಗಿರ್ತಕ್ಕಂಥ ಪಠ್ಯ ವಿಷಯ ಮತ್ತು ಕಲಿಸುವ ಶಿಕ್ಷಣ ಪದ್ಧತಿ, ಈಗ ನಾವು ಮಾಡಿರ್ತಕ್ಕಂಥ ವಿಚಾರಗಳೆಲ್ಲ ಪಠ್ಯ ವಿಷಯದಲ್ಲಿ ಇದೇನಾ ಅಥವಾ ಇಲ್ಲ ಅಂತಕ್ಕಂಥದ್ದು. ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಕಲಿನಲ್ಲಿ ಮತ್ತು ಚಿನ್ನರಂಗ ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ಕಲ್ಚರಲ್ ಆಕ್ಟಿವಿಟಿ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಆಕ್ಟಿವಿಟಿಯಲ್ಲಿ ಎಂತ ಮಕ್ಕಳು ಬರ್ತಾರೆ ಅಂತಂದ್ರೆ ಆ ಫಿಲಿಂ ಮೇಕರ್ ಅವರು ಎಕ್ಸ್ಪರಿಸ್ಬೇಕು, ಡ್ಯಾನ್ಸ್ ವಿತೌಟ್ ಟ್ರೈನಿಂಗ್ ಆಗಿರ್ತಕ್ಕಂಥ ಮಕ್ಕಳು. ಅಂದ್ರೆ ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಸಹ ಇದೆ, ಎಲ್ಲೆಲ್ಲೂ ಒಂದೊಂದು ಮೂಲೆಯಲ್ಲಿ ಆ ರೀತಿ ಶಿಕ್ಷಕರು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥ ಮಕ್ಕಳು ಅಲ್ಲಿಂದಲೂ ಸಹ ಹೋಗ್ತಾ ಇದ್ದಾರೆ. ಅದರಲ್ಲೂ ಸಹ ಇದೆ. ಅದನ್ನು ಬಿಟ್ಟು ಸಹ ಬಿಹಾರ ನೀವೇನು ನಮ್ಮ ಸರ್ಕಾರಿ ಶಾಲೆ ಮಹಾರಾಷ್ಟ್ರ ಎಕ್ಸಾಂಪಲ್ ಕೊಟ್ಟಿಲ್ಲ, ಆ ಮಾಡೋದ್ರಲ್ಲಿ ಇರ್ತಕ್ಕಂಥದ್ರೆ ಹುಡುಗರೇ ಸ್ವತಃ ನಾವು ಏನಾಗ್ಬೇಕಂತಂದ್ರೆ ಅವ್ರಿಗೆ ಕ್ರಿಯೇಟಿವಿಟಿಯನ್ನ ನಾನೇನಾಗ್ಬೇಕಂದ್ರೆ ಅವ್ರ ಹಂಬಲನ್ನ ಕ್ರಿಯೇಟ್ ಮಾಡ್ಬೇಕು. ನಾವು ಮಕ್ಕಳನ್ನ ಹೆತ್ತವ್ರು ಏನ್ ಮಾಡ್ತೀವಿ, ಮಕ್ಕಳನ್ನ ಹೆತ್ತಿದ್ದೇವೆ ನಮಗಾಗಲ್ಲ, ನಾವೇನ್ ತಿಳ್ಕೊಳ್ಳಿ ಮಕ್ಕಳು ನಮ್ಗೆ ಹೆತ್ತಿಕೊಳ್ಳಿ, ಮಕ್ಕಳನ್ನ ಹೆತ್ತಿದ್ದೇವೆ ಹೊರತು ಆ ಮಕ್ಕಳ ಹೆತ್ತಿದ್ದು ನಮಗಾಗಲ್ಲ, ಅದು ಸಮಾಜಕ್ಕಾಗಿ ಅಂತಕ್ಕಂಥದ್ದು. ಮತ್ತು ಆ ಮಕ್ಕಳಿಗೆ ಏನ್ ಬೇಕು ಅಂತಕ್ಕಂಥದ್ದು ನಾವು ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದು ಕಲಿಬೇಕಂತ ಆಸೆ ಪಟ್ಟಿದ್ರೆ ನಮ್ಗೆ ಆಗಾಗ್ತದೆ ಆಗ್ತದೆ. ನಾವೆಲ್ಲರೂ ಮೋಟಿವೇಶನ್ ಮಾಡ್ತಿದ್ದೀವಿ, ನಮ್ಮ ಮಗ ಹಿಂಗಾಗ್ಬೇಕು ಅಂತಕ್ಕಂಥದ್ದು. ಆದ್ರೆ ನಾವು ಮಕ್ಕಳನ್ನ ಅವರಿಗೆ ಸಪ್ಲಿಮೆಂಟರಿ ವರ್ಕ್ ಮಾಡ್ತಾ ಇದ್ದೀವಿ, ನಾವು ವರ್ಕ್ ಮಾಡ್ಬೇಕು. ಆದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಹೊಸ ಹೊಸ ಹುಟ್ಕೊಳ್ಳೋದ್ರಿಂದ ಕಾಂಪಿಟೇಟಿವ್ ಯಾರು ಶಿಕ್ಷಣ ಸಂಸ್ಥೆಗಳಿಗೆ ಹ್ಯಾಂಡ್ ಆಫ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ ಸಪೋರ್ಟ್ ಖಂಡಿತ ಇರ್ತದೆ. ಕ್ರಿಯೇಟಿವಿಟಿ ಮಾಡ್ಬೇಕಂತ ನೀವೇನು ಇನಿಷಿಯೇಟಿವ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳ ಚಟುವಟಿಕೆ ಪೂರಕವಾಗಿರ್ತಕ್ಕಂಥ ಅಥವಾ ಹೊಸ ಆಲೋಚನೆ ತೊಡ್ಕೊಂಡು ಒಂದು ಹೊಸ ದೃಷ್ಟಿಕೋನದಲ್ಲಿ ಹೋಗ್ತಾ ಇದ್ರಲ್ಲ, ಆ ಆಕ್ಟಿವಿಟಿಯಲ್ಲಿ ಸಹ ನಾವು ಸಹ ನಿಮ್ ಜೊತೆ ಇರ್ತೀವಿ ಅಂತ ನಾವು ಅಷ್ಟೇ ಅಲ್ಲ, ನಮ್ಮ ಪರಿವಾರ ಕೂಡ ಇದೆ. ಪರಿವಾರ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ನಾವೆಲ್ಲ ಇಡೀ ಸಮಾಜ ನನ್ನ ಜೊತೆ ಯಾರೇ ನನ್ನ ಇದ್ದಾರೆ ಅದನ್ನ ನಾನು ಪರಿವಾರ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಪರಿವಾರ ನಿಮ್ ಜೊತೆ ಇದ್ದಿರ್ತಾರೆ ಸರ್. ಅನೇಕ ವಿಷಯಗಳು ಅನೇಕ ನಿಮ್ ಜೊತೆ ಥ್ಯಾಂಕ್ ಯು ಸರ್. ನಿಮ್ ಯಾರ್ದು ಸಮಯ ಜಾಸ್ತಿ ತಗೊಳಲ್ಲ ನಾನು, ಐ ಅಂಡರ್ಸ್ಟ್ಯಾಂಡ್. ನೀವೆಲ್ಲರೂ ನಾನು ತುಂಬಾ ಸಮಯ ತಗೊಂಡೆ, ಬಟ್ ನಾವು ಆಕ್ಚುಲಿ ನಾವು ಮೇಡಮ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಏನಿತ್ತಪ್ಪ ಅಂದ್ರೆ 50 ಜನರಿಗೆ ಕರೆಯೋಣ ಸರ್, ಒಂದ್ 10-20 ಜನ ಏನೋ ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಹಂಗೆ ಎಸ್ಟಿಮೇಟ್. ಯಾಕಂದ್ರೆ ನಾನು ಮಾಡ್ತಿರ್ಬೇಕು ಎಲ್ಲರೂ ನಂತರ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಾನು ಎಂದೂ ಭಾವಿಸಲ್ಲ. ಆದ್ರೆ ನೀವು ಎಲ್ಲರೂ ಕೊಡೋದ್ರ ರೆಸ್ಪಾನ್ಸ್ ನಿಜವಾಗ್ಲೂ ಖುಷಿ ನನ್ಗೆ. ಏನಂದ್ರೆ ಏನೋ ಮಾಡ್ತಿರ್ಬೇಕಾ ಸುಮ್ಮನೆ ಬೆನ್ ತಟ್ಟಿ ನೋಡೋಣ ಏನಾಗುತ್ತೆ ಅಂತ ಹೇಳೋದಿದ್ರೆ ಸಾಕು, ನಾವು ಎಲ್ಲೋ ಹೋಗ್ತೀವಿ ಅಂತ ಹೇಳಿ. ಸೊ ಅದೇ ಪ್ರಕಾರ ಮಕ್ಕಳಿಗೂ ಇನ್ನೂ ಈ ತರ ನಾವು ಎಲ್ಲರೂ ಕೂಡಿ ಅವರಿಗೆ ಸಪೋರ್ಟ್ ಮಾಡಿ ಸರ್ ಯಾವ ಮಟ್ಟಕ್ಕೂ ಬೆಳೀತಾರೆ ಅನ್ನೋದು ಇನ್ನೂ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಎಲ್ಲರೂ ನಿಮ್ಮ ಸಮಯ ತೆಗೆದಿಲ್ಲಿ ಬಂದಿದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತೇನೆ. ನಿಮ್ ಪರ್ಸನಲ್ ನನ್ಗೆ ಇನ್ನೊಂದೇನಂದ್ರೆ ನಿಮ್ ಇಲ್ಲಿ ಇದಿರಂದ್ರೆ ನನ್ಗೆ ಗೊತ್ತು ಸರ್, ನಿಮ್ಮಲ್ಲಿ ಯಾವ ಫೆಸಿಲಿಟಿ ನೀವು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಹತ್ರ ಏನ್ ನೆಟ್ವರ್ಕ್ ಇದೆ ನನಗೆ ಶೋರ್ಟ್ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮಿಂದ ಏನಾಗುತ್ತೆ ಅದೇ ನಾನು ಸರ್ವಿಸ್ ಕೇಳ್ತೇನೆ, ಅಷ್ಟೇ ನನಗೆ ಸಪೋರ್ಟ್ ಮಾಡಿ. ಆಗ್ದಿರೋದು ನೀವು ಮಾಡ್ಬೇಡಿ, ಆಗ್ದಿರೋದು ನಾನು ಮಾಡಲ್ಲ, ಏನಾಗುತ್ತೆ ಅದೇ ಮಾಡೋಣ ಅಂತೇಳಿ ನನ್ನ ಆಸೆ. ಸೊ ಎಲ್ಲರೂ ನನ್ನ ಈ ಸ್ಮಾಲ್ ಇನ್ವಿಟೇಷನ್ ಗೆ ಕಾನ್ಫರೆನ್ಸ್ ಬಂದಿರೋ ಸರ್ ತುಂಬಾ 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 ಥ್ಯಾಂಕ್ ಯು ಮ್ಯಾಮ್, ತುಂಬಾ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಸೊ ನನ್ನ ಸಣ್ಣ ಪ್ರಯತ್ನ ಜೊತೆಗಿದ್ದೀರಾ ಅನ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್.